ಬಂಗಾರಮ್ಮರೇ, ನೀವ್ ಏನು ಯೋಚನೆ ಮಾಡ್ಬೇಡಿ. ನಾನ್ ನಿಮ್ಮನ್ನ ಟಾಪ ಕರ್ಕೊಂಡು ಹೋಗ್ತೀನಿ, ಸರಿನಾ? ನೋಡಿ, ಈಗ ಬದ್ಲಾಗಲ್ಲ, ಜೀವನ ಎಲ್ಲ ಬದ್ಲಾಗೋಗ್ಬಿಡ್ತೈತೆ ಹೇಳಿ. ಈಗ ಆಗಿದ್ದೆಲ್ಲ ಆಗೋಗ್ಬಿಟ್ಟೈತೆ. ಏನೋ ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ. ಅದ್ ಬಿಟ್ಬಿಟ್ಟು ಸುಮ್ಮನೆನೆ ನನ್ನ ಫ್ರೆಂಡ್ನ ಅವ್ರನ್ನೆಲ್ಲನೂ ಅದು ಇದು ಮಾಡೋದೆಲ್ಲ ಬಿಟ್ಬಿಡಿ. ನೋಡಿ, ಗಾಳಿ ಬಂದ್ ಕಡೆ ತೂರ್ಕೋಬೇಕು. ನೋಡಿ, ಈಗ ನಿಮ್ಗೆ ಎಷ್ಟು ವಯಸ್ಸಾಗೈತೆ ಆಗ್ಲೇನೆ, ಇಷ್ಟೊಂದು ವಯಸ್ಸಾಗೋಗ್ಬಿಟ್ಟೈತೆ. ನೀವಿನ್ ಹಬ್ಬಬ್ಬ ಅಂದ್ರೆ ಇನ್ನು ಎಷ್ಟು ವರ್ಷ ಬದುಕ್ತೀರಾ? ಏಯ್ ಯಾಕ್ಲಾ ಹೆಂಗೈಕ್ ಮೈಗೆ ಎಷ್ಟು ವರ್ಷ ಬದುಕ್ತೀವ ಅಂತಂದ್ರೆ ನಾನೇ ನೆಗದ್ಬಿಟ್ಬಿಟ್ಟೆ ಸತ್ಕಿತ್ ಹೋಗ್ಬಿಡ್ತೀನಿ ಅಲ್ಲ. ಹೆಂಗೆ ಹೇಳ್ತಾ ನೋಡು, ಎಷ್ಟು ವರ್ಷ ಬದುಕ್ತೀಗ ಇನ್ನ ಅಂತ ಹೇಳ್ಬಿಟ್ಟು. ಬದುಕ್ತೀನಿ ಕಂಡ ಈ ಭೂಮಿ ಇರೋ ಗಂಟ ಬದುಕ್ತೀನಿ ಎಲ್ಲ ನಿಂಗೆ. ಓಹೋ, ನನ್ನ ಮಗಳು ಜೀವನ ಸರ್ ಮಾಡೋ ಗಂಟ ನಾನೇ ನೀ ಭೂಮಿಯಿಂದ ಹೊಂಟೋಗ್ಬಿಡ್ತೀನಿ ಅಂತ ಅನ್ಕಂಡ. ಯಾವನು ನಿನ್ನ ಫ್ರೆಂಡ್ರು ಬದವನು ಲೋಪರ್ ನನ್ನ ಮಗ. ಆದ್ರೆ ನಾಳೆಯಕ್ಕೆ ನನ್ನ ಮಗ 10 ಪೈಸದ ಏನೂ ಇಲ್ಲ, ಎಂಥದೂ ಇಲ್ಲ. ಆ ಬೇವರ್ಸಿಗೆ ನನ್ನ ಮಗಳನ್ನ ಕೊಟ್ಬಿಟ್ಟು ಮದುವೆ ಮಾಡಕ್ಕೆ ನಂಗೆ ಇಷ್ಟನೂ ಇಲ್ಲ. ಆದರೂ ಏನು ಮಾಡ್ತೀಯ, ತಡ್ಕೊಳಕ್ಕೆ ಆಯ್ತಿಲ್ಲ ನನಗೆ. ನೋಡಿ ಬಂಗಾರಮ್ಮವ್ರೆ, ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಹಾಕ್ಬೇಡಿ ನೀವು. ನೋಡಿ, ಅದು ಏನಂದ್ರೆ ಈಗ ಮದುವೆ ಆಗೋಗ್ಬಿಟ್ಟೈತೆ. ನೀವು ನಿಮ್ಮ ಮಗಳ ಹತ್ರ ದ್ವೇಷ ಕಟ್ಕಂತೀರಾ? ಒಂದ್ಸಲ ಯೋಚನೆ ಮಾಡಿ. ಅತ್ತೆ 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 ನಮ್ಮ ಅಳಿಯಂದ್ರು ಬಂದ್ರು. ಇವನ್ ಯಾ ಸೀಮೆ ಒಳಿ ಅಂದ್ರು ಬಂಗಾರಮ್ಮವ್ರೆ? ಇವನ್ ಯಾ ಸೀಮೆ ಒಳಿಯ? ನಿನ್ನ ಮಗಳೇ ಬ್ಯಾಡ ಅಂತ ಬಿಟ್ಮೇಲೆ ನೀವ್ ಯಾಕೆ ಇವ್ನ ಒಳಿನಾಗ ಮಾಡ್ಕೊಂಡಿದ್ದೀರಾ ಹೇಳಿ? ನೋಡಿ, ಸುಮ್ಮನೆ ವೇಸ್ಟ್ ಅಲ್ವೇ? ಹೌದಲ್ವಾ? ನೋಡಿ, ಅವನೇನಾದ್ರೂ ನಯ ಪೈಸೆ ದುಡ್ಕೊಂಬಿಟ್ಟು ಬತ್ತವನ? ಏನೂ ಇಲ್ಲ. ಮತ್ತೆ ನಿಮ್ಮ ದುಡ್ಡಗೆ ನೀವ್ ಯಾಕೆ ಸಾಕ್ತಾ ಇದ್ದೀರಾ? ನಿಮ್ಮ ಮಗಳೇನೇನೆ ಆ ನನ್ನ ಮಗುನ ಏನಕ್ಕೆ ಬೇಕು ಇವನು ವೇಸ್ಟ್ ಬಾಡಿ ನನ್ನ ಮಗ ಅಂತ ಹೇಳ್ಬಿಟ್ಟು ಎಲ್ಲ ಬಿಟ್ಬಿಟ್ಟವಳೆ. ಎಂದನ ದುಡಿದ್ಬಿಟ್ಟು ನಿಮ್ಗೆ 10 ರೂಪಾಯಿ ನನ್ನ ತಂದು ಕೊಟ್ಟವನ? ಹ್ಮ್, ಇಲ್ಲ. ನಿಮ್ಮನ್ನ ಬಕ್ರ ಮಾಡ್ಕೊಂಬಿಟ್ಟವನೇ ಕಳ್ಳನ್ ಮಗ. ಅಂದ್ರೆ ಏನೋ ಇವ್ರ ತಲೆನ ಕೂದ್ಲು ಇಲ್ಲ, ಬುದ್ಧಿನೂ ಇಲ್ಲ ಅಲ್ವಾ? ಏನೋ ಬಿಡು, ಹೆಂಗೋ ಯೂಸ್ ಮಾಡ್ಕೊಂಡು ಬಿಸಾಕನ ಅಂತ ಹೇಳ್ಬಿಟ್ಟು ಹೆಂಡ್ತಿ ಬ್ಯಾರೆ ಮದುವೆ ಮಾಡ್ಕೊಂಡ್ರು ಅತ್ತೆ 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 ಅಂತ ಹಿಡ್ಕೊಂಡಿರೋದು ನೋಡಿದ್ರ? ನೀವೇ ಒಂದ್ಸಲ ಯೋಚನೆ ಮಾಡಿ. ಏನಕ್ಕಿರ್ತಾನೆ? ಹೆಂಡ್ತಿ ಇಲ್ಲ, ಹೆಂಡ್ತಿ ಬ್ಯಾರೆ ಮದುವೆ ಮಾಡ್ಕೊಂಡವಳೆ, ಎಲ್ಲ ಮಾಡ್ಕೊಂಡವಳೆ. ಅವನು ಸೋಮಾರಿ. ಫ್ರೀಯಾಗಿ ನೀವು ಊಟ ಕೊಡ್ತಿರಲ್ಲ, ಹೆಂಗೋ ಮಾಡಾಕ್ತಿರಲ್ಲ, ಅದಕ್ಕೇನೆ ಫ್ರೀಯಾಗಿ ಊಟ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟಿರೋದು. ನೋಡಿ, ಇವೆಲ್ಲ ನೀವು ತಲೆ ಉಪಯೋಗಿಸ್ಬೇಕು ನೀವೆಲ್ಲನೂ. ಆ ಅಯ್ಯೋ ಬಿಡು. ನನ್ನ ಮಗ ನನ್ನ ಬಗ್ಗೆ ಹಿಂಗೆಲ್ಲ ನನಗೆ ಮಾತಾಡ್ತಾನ. ಹಾಂ, ನಾನು ನೀನು ಬುದ್ಧಿವಂತ ಎಲ್ಲ ಅಂತ ಅನ್ಕೊಬಿಟ್ಟನ. ನಾನು ನೋಡ್ರೆ ದಡ್ಬಡತದ್ರ ಥರ ಕಾಣಿಸ್ತೀನಿ ನಾನು. ದಡ್ಬಡ್ಡಿನ ನಾನು ಏನಾದ್ರೂ ಇಲ್ಲ ತಾನೇ. ನನ್ನ ಮಗ ನನ್ನಂಗೆ ಅನ್ಕೊಬಿಟ್ಟವನೆ ಅಂತ ಅನಿಸ್ತದ. ಅವ್ನು ನನ್ನ ಮೇಲೆ ಒಸಿ ಪಿರುತಿ ಇಕ್ಕವನೆ. ಹ್ಞೂ, ಗೊತ್ತಾ? ಅಯ್ಯೋ ಬಂಗಾರಮ್ಮ, 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 ನಿಮ್ ತಲೆನಾಗ ನಿಜವಾಗ್ಲೂ ಬುದ್ಧಿ ಇಲ್ಲ ಅಂತ ಅವನಿಗೂ ಗೊತ್ತಾಗೈತೆ. ಇನ್ನೇನ್ ತಾನೇ ಮಾಡಕ್ಕಾಗ್ತೈತೆ? ಬಿಡು. ನಿಮ್ಮನ್ನ ಹೆಂಗೋ ಬಳಸ್ಕೊಂತಾನೆ. 10 ರೂಪಾಯಿ ಏನಾದ್ರು ದುಡ್ಡು ಏನಾದ್ರು ಕೊಟ್ರೆ ಆವತ್ತು ಒಪ್ಕೊಂತ ಇದ್ದೆ ನಾನು. ಸರಿ ಬಂಗಾರಮ್ಮ, ನಮ್ಮ ಬಾಸ್ ಅಲ್ಲ, ನನ್ನ ಫ್ರೆಂಡ್ನ ನೋಡ್ಬೇಕಲ್ಲ. ನಾನು ಜಾಸ್ತಿ ನಿಮ್ಮ ಜೊತೆ ಇರೋಕ್ಕಾಗಲ್ಲ, ನನ್ನ ಫ್ರೆಂಡ್ ಜೊತೆನೇ ಇರಬೇಕು. ಹೇಳೋವಷ್ಟು ಹೇಳಿದ್ದೀನಿ ಬುದ್ಧಿನ. ಇದ್ರ ಮೇಲೆ ನಿಮ್ಮಿಷ್ಟ. ನಾನು ಹೋಗಿ ನಮ್ಮ ಬಾಸ್ನ ನೋಡ್ತೀನಿ. ಇವನು ಯಾವನ್ನ ಸೀಮೆಗಿಲ್ದಿರ ಬಾಸ್ ಅಂತೆ, ಬಾಸ್. ಯಾವ ಬಾಸೋ ಇವನಿಗೆ? ಸೀಮೆಗಿಲ್ದಿರ ಬಾಸ್. ನಯ ಪೈಸ ಅವನಿಗೆ ಗೊತ್ತಿಲ್ಲ. ಅವನಿಂದ ಈ ನನ್ನ ಮಗ ಒಳ್ಳೆ ಇಷ್ಟ ದೊಡಿಯ ಬಾಡಿ ಕಣ್ಣಂಗೆ ಇಕ್ಕೊಬಿಟ್ಟು ತಿರ್ಕೊಂಡು ಓಡಾಡ್ತಾವನೆ. ಇವನೊಂಥರ ದಡ್ಬಡೈತೆ ನನ್ನ ಮಗ. ಇವನಿಗೆ ಕೂಳಿಲ್ಲ, ಅವನಿಗೂ ಕೂಳಿಲ್ಲ. ಇಬ್ಬರು ಗಿಕ್ಸೆ ಏನಾರು ಎತ್ತಿದ್ರ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟು ಕೂಲಿ ಕೆಲಸ ಮಾಡ್ಕೊಂಡು ನನ್ನ ಮಗಳನ್ನ ನೋಡಿ ಹೆಂಗೆ ನೋಡ್ಕೊಂಡು ಹೆಂಗೆ ಸಾಕ್ತಾನೆ. ನನ್ನ ಸೊಸೆ ಸರಿಯಾಗಿ ಎಲ್ಲ ಮಾಟ ಮಂತ್ರ ಮಾಡಿಸ್ಬಿಟ್ಲು ನನ್ನ ಮಗಳಿಗೆ. ಆ ಮಾಟವಾದ ಹೆಂಗೆ ತೆಗಿಸ್ಬೇಕು ಏನೋ ಆ ಕಾಣೆ. ಏಯ್, ಯಾರ್ಲ ನೀನು? ಓಹೋ, ನಾನು ಹೆಂಡ್ತಿನ ಆರಿಸ್ಕೊಂಡು ಕರ್ಕೊಂಡು ಹೋಗೋನಲ್ಲ, ಅವ್ನ ಫ್ರೆಂಡ್ ತಾನೇ, ಅವ್ನ ಚೇಲ ತಾನೇ. ಅವತ್ತು ನನ್ನ ಹಿಡ್ಕೊಂಡು ಹೊಡೆದಲ್ಲ. ಲೇ ಮಗನೇ, ಏನು ಅನ್ಕೊಬಿಟ್ಟಿದ್ಯಾ? ಇನ್ನು ಸ್ವಲ್ಪ ಟೈಮ್ ಕೊಡು. ಚೆನ್ನಾಗಿ ತಿಂದ್ಬಿಟ್ಟು ನಾನು ಮೈ ಬೆಳೆಸ್ಕೊಂತೀನಿ. ಆವಾಗ ನಿನ್ನ ಜೊತೆ ಫೈಟಿಂಗ್ ಬರಲಿಲ್ಲ ಅಂತಂದರೆ ಕೇಳು. ಅವತ್ತೇನೋ 3 ದಿನ ಊಟ ಮಾಡಿರಲಿಲ್ಲ ಸರಿಯಾಗಿ, ಅದಕ್ಕೆ ನನಗೆ ಏನು ಎನರ್ಜಿನೂ ಇರಲಿಲ್ಲ. ಆದರೆ ಇವಾಗ ಎಲ್ಲ ಎನರ್ಜಿನೂ ಐತೆನಂತಾಗಿ. ನೋಡ್ತಾ ಇರು, ಕೊಟ್ಟ ಅಂದರೆ ಹಂಗೆ ನೀವು ಅಲ್ಲಿ ಉದ್ರೋಗ್ಬಿಡ್ತವೆ. ಈಗ ನಾನೇನಾದರೂ ನಿನಗೆ ಕೊಟ್ಟೆ ಅಂದರೆ ಅಬ್ಬಬ್ಬಬ್ಬ, ಅಲ್ಲೆಲ್ಲ ಉದ್ರೋಗ್ಬಿಟ್ಟು ಹಾಸ್ಪಿಟಲ್ಗೆ ಹೋಗೋಕ್ಕೆ ದುಡ್ಡು ನಿನ್ನ ಹತ್ರ ಗತಿ ಇಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಿಂಗೆ ಹೊಡಿತಿಲ್ಲ. ಇಲ್ಲ ಅಂದಿದ್ರೆ ನಿನಗೆ ಹಾಕೊಂಡು ಇಲ್ಲೇ ರುಬ್ಬಿಡ್ತಾ ಇದ್ದೆ. ಬಿಲ್ಡಪ್ ಕೊಡೋದ್ರಾಗೆ ಏನೇನು ಕಮ್ಮಿ ಇಲ್ಲ. ಪಾಪ ನೋಡು, ಬಂಗಾರಮ್ಮವ್ರು ನೋಡಿದ್ರೆ ನನಗಂತೂ ಅಯ್ಯೋ ಅನ್ನಿಸ್ತೈತೆ. ಪಾಪ ಅವ್ರ ಜೊತೆಗೆ ಬಿಟ್ಟು ಕೂಳು ತಿನ್ಕೊಂಡು ಬಿದ್ದಿದೆಯಲ್ಲ. ಏನಾದರೂ ಅವ್ರಿಗೆ ವಯಸ್ಸಾಗೈತಪ್ಪ ಸ್ವಲ್ಪ, ಏನಾದರೂ ಅವ್ರಿಗೆ ಸಹಾಯ ಮಾಡೋದು ಬೇಡವಾ ನೀನು? ಹೆಂಗಸ್ರ ಹತ್ರ ದುಡಿಸ್ಕೊಂಡು ಹಂಗೆಲ್ಲ ತಿಂತಾರೆ ಯಾರಾದ್ರೂ? ಹೆಂಗಸ್ರ ಹತ್ರ ಯಾರು ದುಡಿಸ್ಕೊಂಡು ತಿನ್ಬಾರ್ದು. ಅಯ್ಯೋ, ಅದು ಏನು ತಲೆ ಐತೋ ಏನು ಕತೆನೋ. ಬಂಗಾರಮ್ಮವರು ಬುದ್ಧಿವಂತರು, ನೋಡ್ಕೊಂತಾರೆ ನಿನ್ನ. ಈ ನನ್ನ ಮಗ ಏನು ಬಿಟ್ಟು ನನ್ನ ಮಗ ಪಿನ್ನಿಕ್ ಬಿಟ್ಟು ಹೋಯ್ತಾ ಇದ್ದಂಗಲ್ಲ. ಹೇ, ನಮ್ಮತ್ತೆ ಅಂತವೆಲ್ಲ ಕೇಳಲ್ಲ. ಅತ್ತೆ, ಏನು ಮಾಡಿದ್ದೀರಾ ಅತ್ತೆ ಊಟಕ್ಕೆ?
ಏನು ಮಾಡಿದ್ದೀರಾ ಪೆಸಲ್ ಊಟಕ್ಕೆ ಅತ್ತೆ? ನನಗೆ ಗೊತ್ತು ನಿಮಗೆ ಬೇಜಾರಾಗಿರ್ತದೆ, ಆದರೂ ಕೋಳಿ ಸಾರನ್ನ ಮಾಡಿರ್ತೀರ ಅಲ್ವಾ ಅತ್ತೆ? ಯಾಕೇಳು ಇವತ್ತು ಭಾನುವಾರ ಭಾನುವಾರ ಭಾನುವಾರದ ಬಾಡೂಟ ಏನತ್ತೆ? ಹಾಂ, ನನಗಂತೂ ಓಡಾಡಿ ತಲೆಲ್ಲ ನೋವು ಬಂದ್ಬಿಟ್ಟು ಕಾಲೆಲ್ಲ ಸುಸ್ತಾಯ್ತವೆ. ನೀವು ಮಾಡಿರೋ ಕೋಳಿ ಸಾರು ಮುದ್ದೆ ತಿಂತಾ ಇದ್ರೆ ಅಬ್ಬಬ್ಬಬ್ಬಾ! ಹಂಗೆ ನೋವೆಲ್ಲ ಮರ್ತೋಗ್ಬಿಡ್ತದೆ ಅತ್ತೆ. ಹೋಗಿ ಅತ್ತೆ, ತಟ್ಟೆಗೆ ಹಾಕೊಂಬಿಟ್ಟು ಬಾ ಹೋಗಿ. ಅಯ್ಯೋ ಅಲ್ಕ ಬೇವರ್ಸಿ ನನ್ನ ಮಗನೇ. ಆ ದುಡ್ಕೊಂಬಿಟ್ಟು ಬರಕ್ 4 ಪೈಸದ ಯೋಗ್ಯತೆ ಇಲ್ಲ. ನಾನು ಬಿಟ್ಟಿ ಕುಳ್ ನಿನಗೆ ಬೇಸಾಕ್ತೀನಿ ಅಂತ ಹೇಳ್ಬಿಟ್ಟು ನೀನು ಬಿಟ್ಟಿ ಕುಳ್ ತಿನ್ಕೊಂಡು ನನಗೆ ಯಾಮರ್ಸ್ಕೊಂಡು ಇಲ್ಲಿ ಬಿದ್ದಿದ್ದೀಗಲ್ಲ. ಅತ್ತೆ, ಇದೇನಂತೆ ಇಂತ ಮಾತಾಡ್ಬಿಟ್ರಲ್ಲ ನೀವು? ನಾನತ್ತೆ ನಿಮ್ಮ ಪ್ರೀತಿ ಅಳಿಯ. ಲೇ ಮುಚ್ಚಲ ಬೈನ, ನೀನ್ ಯಾವ ಸಿಮ ಅಳಿಯಲ್ಲ ನನಗೆ. ನನ್ನ ಮಗಳೇ ಬ್ಯಾಡ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಇನ್ನೊಬ್ಬ ಅಳಿಯನ್ನ ತಂಗ ಮದುವೆ ಮಾಡ್ಕೊಂಡವಳೆ. ಅಂತದ್ರಾಗ ನೀನ್ ಯಾರಲ್ಲ ಸೀನ್ ಇಲ್ಲ ನೀನು. ನಮ್ಮ ಮನೆಗಿರೋ ಅವಶ್ಯಕತೆನೂ ಇಲ್ಲ. ಎಲ್ಲ ಇಷ್ಟು ದಿನ ಮನೆಗಿದ್ದೀಗಲ್ಲ ನಮ್ಮ ಮನೆಗೆ, ಎಂದನ ಒಂದಿನ ನನಗೆ ಅಂತ ಹೇಳ್ಬಿಟ್ಟು ಏನಾರ ತಂದ್ಬಿಟ್ಟು ಕೊಟ್ಟಿದ್ದೀಗಲ್ಲ ನೀನು. ಹೇಳ ನೀನೇನಿಯ ಏನಾರ ತಂದು ಕೊಟ್ಟಿದ್ದೀಗ? ಇಲ್ಲ ಹೋಗ್ಲಿ, ಏನಾರ ಬೇಸಾಕೊಂಬಿಟ್ಟು ಬಂದು ನನ್ನ ಮನೆಗೆ ಬೇಸಾಕ್ತೀಗ? ಅದು ಇಲ್ಲ, ನಾನು ಕಾಸು ಕೊಡಬೇಕು, ನಾನು ತಂದಾಕಬೇಕು, ಇವ್ನು ತಿನ್ಕೊಂಡು ಮಜಾ ಮಾಡಬೇಕು. ಅಯ್ಯೋ ಪ್ಯಾವರ್ಸಿ ನನ್ನ ಮಗನೇ. ಇಷ್ಟು ದಿನ ನನಗೆ ಯಾಮರ್ಸ್ಕೊಂಡು ತಿನ್ಕೊಂಡು ನಮ್ಮನೆಗೆ ಬಿದ್ದಿದ್ದ. ಏನೋ ನನ್ನ ಮಗಳು ನೀನು ಇಷ್ಟಪಟ್ಬಿಟ್ಟು ನಿಂತಾಗ ಬಂದರೆ ಹೆಂಗೋ ನನ್ನ ಹೊಳಿ ಆಯ್ತಾನೆ, ಹೊಳಿಯನ್ನ ಸಂದಾಕ್ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಅಲ್ವಾ ಅಂತ ಅನ್ಕೊಂಡ್ರೆ ಅಯ್ಯಯ್ಯಯ್ಯಯ್ಯಯ್ಯೋ ಏನು ಏಯ್ ಹೋಗ್ಲಾ. ನನ್ನ ಮಗಳಿಗೆ ನೀನು ಬೇಡ ಅಂದ್ರೆ ನನಗೆ ಯಾಕೆ ಬೇಕು? ನೀನು ಕಟ್ಕೊಂಡು ನನಗೇನಾಗಬೇಕು? ನೀನು ಯಾವ ಸೀಮೆ ದೊಣ್ಣೆ ನಾಯ್ಕ ಅಂತ ಹೇಳ್ಬಿಟ್ಟು ನಾನು ಇವತ್ತು ನಿನಗೆ ಬಾಡ್ ಊಟ ಹಾಕ್ಬೇಕು ನಿನಗೆ? ಅತ್ತೆ ಹಿಂಗೆ ಅಂದ್ಬಿಟ್ರೆ ಹೆಂಗತ್ತೆ? ಯಾವ ಬಾಯಿಂದ ಹೇಳ್ತಿದ್ದೀರತ್ತೆ ನನಗೆ ಇಂಥ ಮಾತಾ? ಅತ್ತೆ, ನಾನು ನಿಮ್ಮ ಪ್ರೀತಿ ಅಳಿಯ ಅತ್ತೆ. ಅತ್ತೆ ಹಂಗೆಲ್ಲ ಅನ್ಬೇಡಿ ಅತ್ತೆ, ಯಾರೋ ನಿಮ್ಗೇನೋ ಹೇಳ್ಕೊಟ್ಬಿಟ್ಟವ್ರತ್ತೆ. ಜೀವನ ಪೂರ್ತಿ ಸಹಾಯ ಗಂಟ ನಾನು ನಿಮ್ಮ ಅಳಿಯನೇನಿಯ. ಇದನ್ನ ಮಾತ್ರ ಗೆಪ್ತಿಗೆ ಮಾಡಿಕೊಳ್ಳಿ ನೋಡಿ. ನಮಗೆ ಅಂತ ಮನೆ ಐತೆ, ನಿಮ್ಮನ್ನ ಅಳಿಯತಾನೆ ನಾನು ನಿಮ್ಮನ್ನ ನೋಡ್ಕೊತೀನಿ. ಸುಮ್ಮನಿರಿ ಅತ್ತೆ. ನೀವೇನೇನೋ ಕಲ್ಪನೆ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನಿಮ್ಮ ಮಗಳು ಇವತ್ತೆಲ್ಲ ನಾಳೆ ನನ್ನ ಮಗುನಿಂದ ಬೇಜಾರಾಗಿ ನನ್ನ ತಾಕ ವಾಪಸ್ ಬಂದೇ ಬತ್ತಾಳೆ. ಅವಾಗ ನೋಡಿ ನಾನು ಅಳಿಯ, ನೀವೇ ನನ್ನ ಅತ್ತೆ, ಹಾಗೆ ಆಯ್ತೀರಾ. ಅಲ್ಲಿ ಗಂಟ ಹೋರಾಟ, ಎಲ್ಲಿ ಗಂಟ ಹೋರಾಟ, ನನ್ನ ಹೆಂಡತಿ ಸಿಗೋ ಗಂಟ ಹೋರಾಟ. ಮಾನ್ಗೆಟ್ ನನ್ನ ಮಗನಿ, ನಿನ್ನ ಮಾನ್ಗೆಟ್ ನನ್ನ ಮಗ ಅಂತ ಗೊತ್ತಿತ್ತು ಕಳ್ಳ, ಆದ್ರೆ ಇಷ್ಟೊಂದು ಮಾನ್ಗೆಟ್ ನನ್ನ ಮಗ ಅಂತ ಗೊತ್ತಿರಲಿಲ್ಲ. ನನ್ನ ಮಗಳು ಅವನ ಜೊತೆ ಓಡೋಗಿದ್ದು ಆಯಿತು, ಮದುವೆ ಮಾಡ್ಕೊಂಬಿಟ್ಟು ಬಂದಿದ್ದು ಆಯಿತು, ಸಂಸಾರ ಮಾಡಿ ಶುರು ಮಾಡಿದ್ದು ಆಯಿತು, ಎಲ್ಲ ಆಯಿತು ಕಣ್ಲ. ಆದ್ರೂ ಈ ಬೇವರ್ಸಿ ನನ್ನ ಮಗುಗೆ ಇನ್ನೂ ಬತ್ತಾಳೆ. ಲೋ ಯಾಕ್ಲ ಹಿಂಗೆ? ನನಗೂ ತಿಕ್ಲದಿಸ್ಬಿಟ್ಟೆದಾಗ ನೀನು. ಅವಳು ಬರಲ್ಲ ಕಣ್ಲ, ಅಮ್ಮನ ಮಾತೆ ಕೇಳಿಲ್ಲ, ಇನ್ನ ನಿನ್ನ ಮಾತು ಕೇಳ್ಬಿಟ್ಟಳ. ಅಯ್ಯೋ ಬೇವರ್ಸಿ, ಬರೀ ಬಿಟ್ಟಿ ತಿನ್ನಕ್ಕೆ ನಮ್ಮ ಮನೆಯಾಗ ಬಿದ್ದಿದ್ದೀಗಲ್ಲ ನೀನು. ನನಗೆ ದಿನ ಅನ್ನದೆ ಅತ್ತೆ ಕಾಪಿ, ಅತ್ತೆ ಟೀ ಮಾಡ್ಕೊಡು, ಅತ್ತೆ ಅದು ಮಾಡ್ಕೊಡು, ಅತ್ತೆ ಇದು ಮಾಡ್ಕೊಡು, ಬರೀ ಇದೇ ನನ್ನ ಮಗನ ಕತೆ ಆಗೋಗ್ಬಿಟ್ಟಿತ್ತು. ಇವನಿಗೂ ಬೇಸಾಕಿ ನನ್ನ ಗಂಡಂಗೂ ಇಷ್ಟು ಬೇಸಾಕಿಲ್ವಲ್ಲೋ ಬೇಕು ನನ್ನ ಮಗನೇ. ಒಂದಿನೂ ನನ್ನ ಗಂಡಂಗೆ ಬೇಸಾಕಿಲ್ಲ. ನೀನು ಬೇಸಿಸ್ಕೊಂಡು ತಿಂತಾ ಇದ್ದೀಗಲ್ಲ. ಓಹೋ ನನ್ನ ದಡ್ಮುಂಡೆ ಮಾಡ್ಕೊಬಿಟ್ಟಿದ್ದೀಗ ನೀನು. ಬಂದೇ ಇರು ಕಳ್ಳ ಇದ. ಅಯ್ಯಯ್ಯೋ, ನಮ್ಮ ಅತ್ತೆ ಇಷ್ಟೊತ್ತು ಸಂದಾಕಿತ್ತು. ಇದು ಯಾಕೆ ಇದ್ದಕ್ಕಿದ್ದಂಗೆ ನೀರು ರೈಜ್ ಆಯ್ತಾಯ್ತಲ್ಲ? ಯಾರು ತಲೆ ಕೆಡಿಸ್ಬಿಟ್ರು? ನಮ್ಮ ಅತ್ತೆ ತಲೆಯ? ನಮ್ಮ ಅತ್ತೆನ ಹೆಂಗೋ ಮಲಗಿದ್ದೆ ನೀಟಾಗಿ, ನಾನು ಹೇಳ್ದಂಗೆ ಕೇಳಂಗೆ ಮಲಗಿದ್ದೆ. ಆದರೆ ನಮ್ಮ ಅತ್ತೆಗೆ ಏನಕ್ಕೆ ಹಿಂಗಾಗೋಯ್ತು ನಾಕಾಣೆ? ಅಯ್ಯೋ ಶಿವನೇ, ನಮ್ಮ ಅತ್ತೆ ಏನು ಕಪ್ಪ ಹೋಯ್ತು? ಕೋಳಿ ಸಾರು ಇಕ್ಕೊಂಬಿಟ್ಟು ಬರ್ತದ? ತಗಳ ಮುದೇವಿ, ನಿನ್ ಲಗೇಜ್ ಎತ್ಕೊಂಡು ಹೋಯ್ತಾ ಇರು. ಅತ್ತೆ, ನನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ತಿದ್ದೀರಾ ಅತ್ತೆ? ಅತ್ತೆ ಹೋಗ್ಲಾ ಮುದೇವಿ, ನಿನ್ನೂ ಹಾಕ್ತೀನಿ, ನಿಮ್ಮ ಅಪ್ಪನೂ ಹಾಕ್ತೀನಿ. ನಿನಗೆ ಬಿಟ್ಟಿ ಕೂಡ ಹಾಕ್ಬಿಟ್ಟು ಸಾಕಳಕ್ಕೆ ನನಗೇನು ತಲೆ ಕೆಟ್ಬಿಟ್ಟೈತೆ ನನಗೆ. ನೀನೇ ನನ್ನ ಮಗನ ಇಲ್ಲ ನನ್ನ ಅಳಿಯನ? ಹೋಗತ್ತಾಗೆ ಸುಮ್ಕೆ ನೀ ತಿಕ್ಲತ್ತಿಸ್ಬೇಡ. ನನ್ನ ಮಗಳೇ ಹೋಗುದು ಬಿಟ್ಟವಳಿನ, ನನ್ನೇ ಬಿಟ್ಟವಳೆ. ನೀನು ಯಾವ ಲೆಕ್ಕ? ನೀವು ಯಾ ಸೀಮೆನತ್ತಾಗೆ ಹೋಗ್ಲಾ ಸುಮ್ಮನೆ. ನಿನಗೆ ಬಿಟ್ಟಿ ಕುಳಾಕೊಂಡು ಬಿದ್ದಿರೋದಕ್ಕೆ ನನಗೆ ಹಮಿಕೊಂಡು ಒಬ್ಳೇನೇ ಇರೋದು ವಾಸಿ. 10 ಪೈಸೆ ದುಡ್ಕೊಂಬಿಟ್ಟು ತಂದು ಇಲ್ಲಿ ಗಂಟ ತಗೊಳತ್ತೆ ಅಂತ ಹೇಳ್ಬಿಟ್ಟು ಕೊಡಲಿಲ್ಲ. ಕೊನೆ ಗಂಟ ಹೊಳಿಯಾಗಿರ್ತಾನಂತೆ. ಹೊಳಿಯ ಮನೆ ತೊಳೆಯ ಅನ್ನಂಗೆ ದಿನ ಭಾನುವಾರ ಆದರೆ ಆಯಿತು, ಶುಕ್ರವಾರ ಆದರೆ ಆಯಿತು, ಮಂಗಳವಾರ ಆದರೆ ಆಯಿತು, ಅತ್ತೆ ಕೋಳಿ ಸಾರು ಅಂತ ಸಾಯ್ತಾನೆ. ಮಾಡಿಕ್ಕಿ ನಾನು ಸುಸ್ತಾಗೋಗ್ಬಿಟ್ಟೆ ನೋಡ್ಲಾ. ನೀನು ಬೇಡ, ನಿನ್ನ ಸವಾಸನೂ ಬೇಡ ನನಗೆ. ಹೋಗ್ಲಾ ಬಡ್ಡಿ ನನ್ನ ಮಗನೇ, ಬಂದ್ಬಿಟ್ಟ ಇಲ್ಲಿ ಹಾಳಾದೋನು. ಅತ್ತೆ, ನೀವೇನಾದ್ರೂ ಹಿಂಗೆ ಅಂದ್ಬಿಟ್ರೆ ನಾನು ಏನು ಮಾಡ್ಲತ್ತೆ? ಕೆರೆನೋ ಬಾವಿನ ನೋಡ್ಕೋಬೇಕಾಯ್ತದತ್ತೆ. ನಿಮ್ಮ ಬಿಟ್ರೆ ನಂಗೆ ಯಾರವ್ರತ್ತೆ? ನೀವೇ ಹೇಳಿ. ನನ್ನ ಹೆಂಡತಿ ಬೇಡ ಅಂತ ನನ್ನ ಹೆಂಡತಿತಾಗೆ ಜಗಳ ಮಾಡ್ಕೊಂಬಿಟ್ಟು ಬಂದಿದ್ದೀನಿ. ಅಂಥದ್ರಾಗೆ ನೀವು ಹಿಂಗೆಲ್ಲ ಅನ್ಬೇಡಿ ಅತ್ತೆ. ಲೋ ಮುದೇವಿ, ಎಕ್ಕಡ ತಗೊಂಡು ಹೋಗ್ಬಿಡ್ತೀನಿ ಸುಮ್ಮನೆ ಹೋಗಿಲ್ಲ ಅಂತ ಹೇಳಿದ್ರೆ. ಏನಾರು ತಗೊಂಡು ಹಾಕ್ಬಿಡ್ತೀನಿ, ಸುಮ್ಮನೆ ನೀ ಹೋಗು. ಅತ್ತೆ ಒಂದೇ ಒಂದು ಚಾನ್ಸ್ ಕೊಡಿ ಅತ್ತೆ. ನಾನು ಹೆಂಗನ ಮಾಡ್ಬಿಟ್ಟು ನನ್ನ ಹೆಂಡತಿ ಕೈ ಕಾಲು ಹಿಡ್ದಾದ್ರೂ ಪರವಾಗಿಲ್ಲ, ನಾನು ವಾಪಸ್ಸು ನಿಮ್ಮ ಒಳಿ ಆಯ್ತೀನಿ ಕಣತ್ತೆ. ಇವನ್ ಒಳ್ಳೇದು ಅಡ್ರೋಗ ಆಯ್ತಲ್ಲಪ್ಪ ನನಗೆ. ಇವನ್ ಯಾ ಸೀಮೆ ಒಳಿ ಆಯ್ತ ನನಗೆ? ಅಯ್ಯಯ್ಯಯ್ಯ ಹೋಗ್ಲಾ. ಹೇಳಿಗಳೆಲ್ಲ ಇಂಥವ್ರೇನಿಯ ಒಬ್ಬನೂ ಕೋಟ್ಯಾಧೀಶ್ವರ ಸಿಗಲಿಲ್ಲ. ನನಗೆ 1000 ಕೆಲಸವೇ. ನನ್ನ ಮಗಳು ನಾನು ಬಿಟ್ಬಿಟ್ಲು ಅಂದಿದ ತಕ್ಷಣ ಏನಿಯ ಬಿಟ್ಬಿಡಕ್ಕಾಯ್ತದ? ಇರೋಳೊಬ್ಳು ಮಗಳನ್ನ ನಾನು ಬೀದಿಗೆ ತಳ್ಳಕ್ಕಾಯ್ತದ? ಅವಳ ಜೀವನ ಸೆಟ್ಲ್ ಮಾಡಿಸ್ಬೇಕು. ನೀನು ಬ್ಯಾಡ ಅಂತ ಬಿಟ್ಮೇಲೆ ಒಯ್ತಾರ ಮನೆಯಿಂದ ನೋಡ್ಲಾ. ಈಗಲೇ ನೀನು ಹೋದ್ರೆ ಸರಿ, ಇಲ್ಲಾಂದ್ರೆ ಜಾಡ್ಸ್ ಒದ್ಬಿಟ್ಟು ಚಗಡಿಗೆ ಹಾಕ್ತೀನಿ. ಅತ್ತೆ ಪ್ಲೀಸ್ ಅತ್ತೆ, ನನ್ನ ಮಾತು ಕೇಳಿ ಅತ್ತೆ. ನನಗೆ ಎಲ್ಲೂ ಹೋಗಕ್ಕೆ ಆಗಕ್ಕಿಲ್ಲ ಕಣತ್ತೆ. ಯಪ್ಪ ಅತ್ತೆ, ನನ್ನೇ ಜಾಡ್ಸ್ ಒದ್ಬಿಟ್ಟು ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಟಲ್ಲತ್ತೆ. ನಾನೇನತ್ತೆ ಮಾಡಿದ್ದೆ? ಯವ್ವ ಬಾಕ್ಲ ಮುಚ್ಕೊಬಿಡ್ತಲ್ಲ ನಮ್ಮ ಅತ್ತೆ ಮಕ್ಕಿಷ್ಟು ಬೆಂಕಿ ಹಾಕ.
ಒಂದ್ ಕಡೆ ನನ್ನ ಹೆಂಡತಿ ಕೈ ಕೊಟ್ಲು, ಇನ್ನೊಂದ್ ಕಡೆ ನಮ್ಮ ಅತ್ತೆನೂ ಕೈ ಕೊಟ್ಲು. ಅಲ್ಲಿ ನೋಡಿದ್ರೆ ದೌಲತ್ ಮಾಡ್ಕೊಂಬಿಟ್ಟು ಬಂದ್ಬಿಟ್ಟಿದೀನಿ. ಅಯ್ಯೋ ನನ್ನ ಹೆಂಡತಿ ಲೇ ಹೆಂಡತಿ ಹಿಂಗೆಲ್ಲ ಮಾಡ್ತೀಗ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ಯಾವನೇ ಅವನು ಬೇವರ್ಸಿ ಅವ್ನು ಸಿಕ್ಬಿಟ್ಟ ಅಂತ ಹೇಳ್ಬಿಟ್ಟು ನಾನೇ ಬಿಟ್ಬಿಟ್ಟು ಹೋಗ್ಬಿಟ್ಟಲ್ಲ. ಇವ್ನು ಹೆಂಗೆ ನಾನು ಹೆಂಗಿದ್ದೀನಿ, ಒಳ್ಳೆ ರಾಜ್ಕುಮಾರ್ ಇದ್ದಂಗೆ ಇದ್ದೀನಿ. ನನ್ನನ್ನೇ ಬಿಟ್ಬಿಟ್ಟಿದ್ದು ಹೆಂಗ್ಲ ಹೋಗ್ಬಿಟ್ಟೆ ನೀನು, ಹೋಗ್ಬಿಟ್ಟೆ ಕಣ್ಲೆ ನೀನು. ಆ ನನ್ನ ಮಗ ಅದು ಏನು ಕೊಟ್ಬಿಟ್ಟು ಅದು ಏನು ಯಾಮಾರಿಸ್ಬಿಟ್ಟು ನಾನು ಹಾಕಾಣಿ, ಏನು ಲಕ್ಷ ಇಡ್ರಿಸ್ಕೊಬಿಟ್ಟು ನಂಗೆ ಹೋಗ್ಬಿಟ್ಲು ಇವಳು. ಅಯ್ಯೋ ಈಗ ನಾನು ಏನು ಮಾಡಲಿ, ಬೀದಿ ಪಾಲ ಹೋಗ್ಬಿಟ್ನ ನಾನು. ಯವ್ವ ಈಗ ನಾನು ಎಲ್ಗೋಗ್ಲಿ, ಯಾರ ಮನೆ ಹುಡಿಕೊಂಡು ಹೋಗ್ಲಿ ಹೇಳು. ನಾನು ನೀವು ಊರಾಗ ಯಾರು ಬಿಟ್ಕೋತಾರೆ ಹಾಂ? ಏ ಛೇ ನಮ್ಮ ಅಮ್ಮನ ತಕ್ಕ ನಾನೇನಾರ ಹೋಗ್ಬಿಟ್ರೆ ಅಷ್ಟೇ, ನೀ ನಮ್ಮ ಅಮ್ಮನ ನನ್ನ ಹೆಂಡತಿ ಕ್ಯಾರ ತಗೊಂಡು ಹೊಡೆದ್ಬಿಟ್ಟು ಕಳಿಸ್ಬಿಡ್ತಾರೆ. ಇನ್ನು ನನಗೆ ಅಂತ ಹೇಳ್ಬಿಟ್ಟು ಯಾರವ್ರೆ ಈ ಊರಾಗೆ? ಹಾಂ, ಯಾರವ್ರೆ? ಯಾರ ಮನೆಗೆ ಹೋಗ್ಲಿ, ಸಾಯೋದು ಮಾತ್ರ ಸಾಯಕ್ಕಿಲ್ಲ ನಾನು. ಇನ್ನಿಷ್ಟಾದ್ರೂ ನಾನು ಸಾಯಕ್ಕಿಲ್ಲ. ಆದರೆ ಯಾರ ಮನೆಗನ ಹೋಗಿ ಸೇರ್ಕೊತೀನಿ. ಯಾರ ಮನೆಗೆ ಸೇರ್ಕೊಂಡ್ಲಿ? ಇಷ್ಟೊಂದು ಜನ ಇಲ್ಲಿ ಯಾರು ನಮ್ಮೋರು, ಇಷ್ಟೊಂದು ಮನೆ ಇಲ್ಲಿ ಯಾವುದು ನಮ್ಮನೆ, ಏನು ಮಾಡಲಿ? ಅಯ್ಯೋ ಲೋ ಕಳ್ಳನ ಮಗನೆ, ಇದೆಲ್ಲ ನಿಂದೆ ತಾನೇ ಕೆಲಸ. ನಮ್ಮತ್ತೆ ಇಲ್ಲಿ ಗಂಟ ನಾನು ಸಣ್ಣಗೆ ಮನೆಗೆ ಮಡಿಕೊಂಡಿದ್ಲು. ಆದರೆ ನೀನು ಏನೇನು ಹೇಳ್ಕೊಟ್ಬಿಟ್ಟು ಏನೇನು ಮಾಡ್ಬಿಟ್ಟಲ್ಲಿ ಫಿಟ್ಟಿಂಗ್ ಇಟ್ಬಿಟ್ಟು ನಾಕಾಣೆ. ನಮ್ಮತ್ತೆ ಜಾಡ್ಸೋದು ಮನೆಯಿಂದ ನನ್ನೇ ಈಚೆ ಗಡಿಗೆ ಹಾಕ್ಬಿಡ್ತು ಕಣ್ಲ. ಹಾ, ನಮ್ಮ ಫ್ರೆಂಡ್ ತಂಟೆಗೆ ಬಂದ್ರೆ ಹಿಂಗೆ ಆಗ್ಲೇಬೇಕಲ್ವ ನಿಂಗೆ? ಮಗನೇ, ಸರಿಯಾದ ಜಾಗಕ್ಕೆ ಬಂದು ಸೆಟ್ಲ್ ಆಗಿದ್ಯಾ? ಸರಿಯಾಗೈತೆ ಜಾಗ. ಒಂದ್ ಹೇಳ್ತೀನಿ ಕೇಳಿಸ್ಕ, ಕಷ್ಟಪಟ್ಟು ಮೈ ಬಗ್ಸಿ ದುಡ್ದು ಆಮೇಲೆ ತೋರ್ಸು. ಅದು ಬಿಟ್ಟು ಸುಮ್ಮನೆ ಅದೇನು ಅಂತಾರಲ್ಲ, ಕಂಡರ ಮನೆ ಬಿಟ್ಟಿಗಳು ತಿನ್ಕೊಂಡು ಏನಕ್ಕೆ ಬೆಳೆದಿದ್ಯಾ ನೋಡು. ಯಾವ್ದೋ ಒಂದು ಮೈ ಬಗ್ಸ್ಬಿಟ್ಟು ಯಾವ್ದನ ಒಂದು ಕೆಲಸ ಮಾಡು, ಎಲ್ಲ ಸರಿ ಹೋಗ್ತೈತಿ. ಅದು ಬಿಟ್ಟು ಈ ಆಟಗಳೆಲ್ಲ ಆಡ್ಕೊಂಡು ಕೂತ್ಕೋಬೇಡ. ಏಯ್ ನೀನು ಯಾರಲ್ಲ ನನ್ಗೆ ಹೇಳಕ್ಕೆ? ನೀನು ಯಾರು? ನನಗೆ ಗೊತ್ತು, ನನಗೆ ಏನು ಮಾಡಬೇಕು, ಮುಂದೆ ಹೆಂಗಿರ್ಬೇಕು ಅಂತ ಹೇಳ್ಬಿಟ್ಟು ನನಗೆ ಸಂದಾಗ ಗೊತ್ತು. ನಿನ್ನಿಂದ ಕಲ್ತ್ಕೊಳ್ಳೋ ಅವಶ್ಯಕತೆ ನನಗೆ ಏನೂ ಇಲ್ಲ. ಹೋಗ್ಲಾ ಇಲ್ಲಿಂದ, ಫಿಟ್ಟಿಂಗ್ ಇಟ್ಬಿಟ್ಟು ನಾನು ಬೀದಿಗೆ ತೋರಿಸ್ಬಿಟ್ಟು ಇವಾಗ ನಂದೇ ಲಿಕ್ಲಿ ಅಂತ ಹೇಳ್ಬಿಟ್ಟು ಅಲ್ಲಾಡ್ಸ್ಕೊಂಡು ಬಂದ್ಬಿಟ್ಟ. ಒಳ್ಳೆ ನೋಡಕ್ಕೆ ಒಳ್ಳೆ ಎಮ್ಮೆ ಥರ ಅವನೇ, ಅವ್ನ ಫ್ರೆಂಡ್ ಅಂತೆ. ಫ್ರೆಂಡ್ ಆಗಿದ್ರೆ ಮುಚ್ಕೊಂಡು ನಿಮ್ಮ ಮನೆಗೆ ಇರ್ಬೇಕು ನೀನು. ಯಾವಾಗ ನಾವು ವಾರಕ್ಕೊಂದ್ಸಲ ಮೀಟ್ ಮಾಡಬೇಕು. ಆಗ್ಬಿಟ್ಬಿಟ್ಟು ಒಳ್ಳೆ ಬೇವರ್ಸಿದ್ದಾರೆ 24 ಗಂಟೆ ಹಿಂದೆ ತಿರ್ಕೊಂಡಿರ್ತಾನೆ. ಲೋ ಒಂದು ಕೊಟ್ಟೆ ಅಂದ್ರೆ 30 ಉದ್ರೋಗ್ತವೆ. ಜಾಸ್ತಿ ಮಾತಾಡ್ಬೇಡ, ಬೀದಿನಾಗಿದ್ಯಾ. ಇನ್ನು ಇದಕ್ಕಿನ್ನೂ ಕೆಳಗಡೆ ಹೋಗಕ್ ಸಾಧ್ಯನೇ ಇಲ್ಲ ನೀನು. ಹಾ, ಹಂಗೆ ಅಡ್ಜಸ್ಟ್ ಮಾಡ್ಕ. ಬಾಯ್. ಬಂಗಾರಮ್ಮೋರೇ, ಬಂಗಾರಮ್ಮೋರೇ. ಅಯ್ಯೋ ಈ ಕಳ್ಳನ ಮಗ ಮತ್ತೆ ಅಲ್ಲಿಗೆ ಹೋಗ್ತಾವನೆ. ನಮ್ಮ ಅತ್ತೆನ ನನ್ನ ಹೆಂಡ್ತಿನ ಇವನ್ಗೇನಾರ ಕೊಟ್ಬಿಟ್ಟು ಮದುವೆ ಗಿದ್ವೆ ಮಾಡ್ಬಿಡ್ತಾರ ಅಂತ.